ಹಾಯ್ ಚಿಲ್ಡ್ರನ್ಸ್, ವೆಲ್ಕಮ್ ಟು ದ ಆನ್ಲೈನ್ ಕ್ಲಾಸಸ್. ಕಳೆದ ತರಗತಿಯಲ್ಲಿ ನಾವು ಯಾವ ಪದ್ಯವನ್ನು ನೋಡಿದ್ವಿ ಅಂದರೆ 5ನೇ ತರಗತಿಯ ಯಾವ ಪದ್ಯ? ಪದ್ಯ 4 ಗೂಡಿನಿಂದ ಬಾನಿನೆಡೆಗೆ ಅನ್ನೋ ಪದ್ಯವನ್ನು ನಾವು ಎಲ್ಲರೂ ನೋಡಿದ್ವಿ. ಏನೋ ಪದ್ಯವನ್ನು ಓದಿ ಅದರ ವಿವರಣೆಯನ್ನು ಕೂಡ ನಾನು ಎಲ್ಲರಿಗೂ ತಿಳಿಸಿದ್ದೀನಿ. ನೀವೆಲ್ಲರೂ ಮನೆಯಲ್ಲಿ ಆ ಪದ್ಯವನ್ನು ಮತ್ತೆ ಓದಿ ಅದನ್ನೆಲ್ಲರೂ ಅಭ್ಯಾಸ ಮಾಡಿದ್ದೀರಲ್ಲ ಮಕ್ಕಳೇ? ಸರಿ, ಹಾಗಾದರೆ ನಾವು ಈಗ ಮುಂದಿನ ಪಾಠವನ್ನು ನೋಡೋಣ. ಹಾಗಾದರೆ ಎಲ್ಲರೂ ರೆಡಿ ಇದ್ದೀರಾ? ಸರಿ, ಹಾಗಾದರೆ ನಾವು ಮುಂದಿನ ಪಾಠವನ್ನು ನೋಡೋಣ. ಅಂದರೆ ಯಾವುದು? ಗದ್ಯ ಪಾಠ 5ನೇ ಪಾಠವಾದಂಥ ಗದ್ಯ ಪಾಠವನ್ನು ನಾವೀಗ ನೋಡೋಣ. ಸರಿ, ಹಾಗಾದರೆ ಆ ಪದ್ಯ ಪಾಠವನ್ನು ನೋಡೋಕ್ಕಿಂತ ಮುಂಚೆ ನಾವು ಪದ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಗಳನ್ನು ನಿಮಗೆ ಕೇಳ್ತೀನಿ. ಸರಿನಾ ಮಕ್ಕಳ? ಹೇಳ್ತೀರಾ ಎಲ್ಲರೂ? ಸರಿ, ಹಾಗಾದರೆ ನಾವು ಮೊದಲು ಪ್ರಾಚೀನ ಭಾರತದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳು ಕಲಿತಾ ಇದ್ರು. ಹೌದಾ ಇಲ್ವಾ? ಕಲಿತಾ ಇಲ್ವಾ? ಕಲಿತಾ ಇದ್ರು. ಅಂದರೆ ಈ ಥರ ನಾವು ಎಲ್ಲರೂ ಕಲಿತಾ ಇದ್ವಲ್ಲ, ಈಗ ವಿದ್ಯಾಭ್ಯಾಸವನ್ನು ಶಾಲೆಯಲ್ಲಿ ಎಲ್ಲ ಮಕ್ಕಳು ನಾವು ಶಿಕ್ಷಣವನ್ನು ಕಲಿತಾ ಇದ್ವಿ. ಆದರೆ ಪ್ರಾಚೀನ ಭಾರತದಲ್ಲಿ ಈ ರೀತಿಯಾಗಿ ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಿಲ್ಲ. ಯಾವ ರೀತಿ ಕಲಿತಾ ಇದ್ರು? ಅದನ್ನು ಏನಂತ ಕರಿತಾ ಇದ್ರು? ಗುರುಕುಲ ಅಂತ ಕರಿತಾ ಇದ್ರು. ಗುರುಕುಲದಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಆ ಗುರುಕುಲ ಅಂದರೆ ಯಾವ ರೀತಿ ಇರುತ್ತೆ? ಇಲ್ಲಿ ನೋಡ್ರಿ ಮಕ್ಕಳ, ಇದು ಅಂದರೆ ಈ ಪುಸ್ತಕದಲ್ಲಿರುವಂಥ ಚಿತ್ರ ನೋಡ್ತಿದ್ದೀರಾ ಮಕ್ಕಳ ಎಲ್ಲರೂ? ಇಲ್ಲಿ ನೋಡ್ರಿ, ಇಲ್ಲಿ ಇದು ಗುರುಕುಲ ಅಂತ ಕರಿತಾ ಇದ್ರು. ಅಂದರೆ ಗುರುಗಳು ಈ ರೀತಿಗೆ ಮರದ ಕೆಳಗಡೆ ಒಂದು ಕಟ್ಟೆ ಥರ ಮಾಡಿ ಆ ಕಟ್ಟೆ ಮೇಲೆ ಗುರುಗಳು ಕೂತ್ಕೊಂಡು ಪಾಠವನ್ನು ಹೇಳ್ತಾಯಿದ್ರು. ಮಕ್ಕಳು ಕೆಳಗಡೆನೆ, ಎಲ್ಲ ಮಕ್ಕಳು ಕೆಳಗಡೆ ಕೂತ್ಕೊಂಡು ಪಾಠವನ್ನು ಕಲಿತಾ ಇದ್ರು. ಇದಕ್ಕೆ ನಾವೇನಂತ ಕರಿತಿದ್ವಿ? ಗುರುಕುಲ ಶಿಕ್ಷಣ ವ್ಯವಸ್ಥೆ ಅಂತೇಳಿ ನಾವು ಕರಿತಾ ಇದ್ವಿ. ಅಂದರೆ ಈಗಿನ ಕಾಲದಲ್ಲಿ ನಾವು ಶಾಲೆಯಲ್ಲಿ ಕಟ್ಟಡಗಳಂದರೆ ತರಗತಿಯಲ್ಲಿ ಶಿಕ್ಷಣವನ್ನು ಕಲಿತೀವಿ. ಆದರೆ ಪ್ರಾಚೀನ ಕಾಲ ಅಂದರೆ ಇಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಮಕ್ಕಳು ಪಾಠವನ್ನು ಕಲಿತಾ ಇದ್ದರು. ಹೌದಾ ಮಕ್ಕಳ? ಸರಿ, ಹಾಗಾದರೆ ಅದೇ ರೀತಿಯಾಗಿ ಯಾವ ರೀತಿ ಮಕ್ಕಳು ಕಲಿತಾ ಇದ್ರು ಅಂತೇಳಿ ನಾವೀಗ ನೋಡೋಣ. ಅದೇ ರೀತಿಯ ಒಂದು ನಾನು ನಿಮಗೆ ಉದಾಹರಣೆ ಸಹಿತ ಹೇಳ್ತೀನಿ. ಆಗ ಒಬ್ಬರು ದ್ರೋಣಾಚಾರ್ಯರು ಗುರುಗಳು ಅಂಥೇಳಿ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ರು. ಯಾವ ವಿದ್ಯೆಯನ್ನು ಕಲಿಸ್ತಾ ಇದ್ರು? ಬಿಲ್ಲು ವಿದ್ಯೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು. ಅಂದರೆ ಆ ಸಮಯದಲ್ಲಿ ಬಿಲ್ಲು ವಿದ್ಯೆ ಕಲಿಸುವಂಥ ಸಮಯದಲ್ಲಿ ದ್ರೋಣಾಚಾರ್ಯರು ಗುರುಗಳಾಗಿರ್ತಾರೆ. ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಬಿಲ್ಲು ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತಾ ಇರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ಕಲಿಸ್ತಾ ಇರ್ತಿದ್ದಿಲ್ಲ. ಯಾಕಂತಂದರೆ ರಾಜರ ಅಲ್ಲಿನ ವ್ಯವಸ್ಥೆ ಆ ರೀತಿ ಇತ್ತು. ಈಗಿನ ವ್ಯವಸ್ಥೆಯಲ್ಲಿ ಏನು ಎಲ್ಲರಿಗೂ ಶಿಕ್ಷಣವನ್ನು ಸಮವಾಗಿ ನೀಡಬೇಕಂತೇಳಿ ಎಲ್ಲರಿಗೂ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಆದರೆ ಪ್ರಾಚೀನ ಕಾಲದಲ್ಲಿ ಏನಿತ್ತು? ಓನ್ಲಿ ಅಂದರೆ ರಾಜರ ಮಕ್ಕಳಿಗೆ ಮತ್ತು ಮೇಲ್ವರ್ಗದ ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ರು. ಅಂದರೆ ಬಿಲ್ಲು ವಿದ್ಯೆ ಆಗಿರ್ಬೋದು, ಹೀಗೆ ಏನೇ ಬೇರೆ ಬೇರೆ ವಿದ್ಯೆಗಳನ್ನು ಕೂಡ ಆ ಮಕ್ಕಳು ಮಾತ್ರ ಕಲಿತಾ ಇದ್ರು. ಹೌದಾ? ಅಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಗುರುಗಳಾಗಿರ್ತಾರೆ. ಅವರು ಬಿಲ್ಲು ವಿದ್ಯೆಯನ್ನು ಕಲಿಸುವಂಥ ಸಂದರ್ಭದಲ್ಲಿ ಏಕಲವ್ಯ ಅನ್ನೋ ಬಾಲಕ ಅಂದರೆ ದ್ರೋಣಾಚಾರ್ಯ ಗುರುಗಳ ಹತ್ರ ಬರ್ತಾರೆ. ಏನಂತ? ನಾನು ಬಿಲ್ಲು ವಿದ್ಯೆಯನ್ನು ಕಲಿಬೇಕು ಅಂಥೇಳಿ ಅಭ್ಯಾಸ ಮಾಡಬೇಕಂತೇಳಿ ಗುರುಗಳ ಹತ್ರ ಕೇಳೋದಕ್ಕೆ ಬರ್ತಾರೆ. ಅಂದರೆ ಗುರುಗಳು ನಿರಾಕರಿಸ್ತಾರೆ. ಯಾಕಂತಂದರೆ ನಿಮ್ಮಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದು ರಾಜರ ಮಕ್ಕಳಿಗೆ ಮಾತ್ರ, ಅಂದರೆ ಮೇಲ್ವರ್ಗದ ಮಕ್ಕಳಿಗೆ, ರಾಜರ ಮಕ್ಕಳಿಗೆ ಮಾತ್ರ ಈ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ದ್ರೋಣಾಚಾರ್ಯರು ಹೇಳ್ಬಿಡ್ತಾರೆ. ಆವಾಗ ಏನು ಮಾಡ್ತಾನೆ ಏಕಲವ್ಯ? ಸುಮ್ಮನೆ ಕೂಡ್ತಾನ? ಇಲ್ಲ. ಮನೆಯಲ್ಲೇ ಇರ್ತಾನ? ಇಲ್ಲ. ಅಂದರೆ ಅದನ್ನೇ ಛಲ ಬಿಡಲಾರ್ದಂಗೆ ಕಲಿಬೇಕನ್ನೋ ಗುರಿ ಇಟ್ಕೊಂಡು ಬಾಲಕ ಏನು ಮಾಡ್ತಾನೆ? ಏಕಲವ್ಯ ಗುರುಗಳ ಸಮ್ಮುಖದಲ್ಲಿ ಕಲಿಯೋಕ್ಕಾಗಲ್ಲ ಅಂದರೆ ಏನಾಯಿತು? ನಾನು ಗುರುಗಳ ಫೋಟೋವನ್ನು ಇಟ್ಕೊಂಡು, ಗುರುಗಳ ಚಿತ್ರವನ್ನು, ಅವರ ಭಾವಚಿತ್ರವನ್ನು ಇಟ್ಕೊಂಡು
ನಾನು ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡ್ತೀನಿ ಅಂತೇಳಿ ನಿರ್ಧಾರ ಮಾಡಿ ಏನು ಮಾಡ್ತಾನೆ, ತನ್ನದೇ ಆದಂಥ ಪ್ರದೇಶದಲ್ಲಿ ದ್ರೋಣಾಚಾರ್ಯರ ಭಾವಚಿತ್ರವನ್ನು ಎದುರಿಗೆ ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ. ಅಂದರೆ ಯಾವ ರೀತಿ ಮಕ್ಕಳಲ್ಲಿ ವಿದ್ಯೆಯನ್ನು ಕಲಿಬೇಕು ಅನ್ನೋ ಛಲ ಇತ್ತು ಆಗಿನ ಕಾಲದಲ್ಲಿ. ಅಂದರೆ ನೋಡಿರಿ, ಬಿಲ್ವಿದ್ಯೆ ಕಲಿತು ಏಕಲವ್ಯ ದ್ರೋಣಾಚಾರ್ಯರಿಗೆ ಸಮನಾಗಿ ಅವರಿಗೆ ಅವರ ಎತ್ತರಕ್ಕೆ ಬೆಳೆಯುವಂಥ ಒಬ್ಬ ಬಾಲಕನಾಗಿ ಅವನು ವಿದ್ಯೆಯನ್ನು ಕಲಿತಾ ಹೋಗ್ತಾನೆ. ಈ ರೀತಿಯಾಗಿ ಗುರುಕುಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಇದ್ದಂಥ ವ್ಯವಸ್ಥೆಯನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಈಗ ನೋಡುವಂಥ ಪಾಠದಲ್ಲಿ ಕೂಡ, ಈಗ 5ನೇ ಪಾಠದಲ್ಲಿ ಕೂಡ ಗುರುಕುಲದಲ್ಲಿ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇತ್ತು, ಅಲ್ಲಿನ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಹೇಳ್ತಾ ಇದ್ರು ಗುರುಗಳು ಅಂತೇಳಿ ನಾವೀಗ ನೋಡೋಣ ಮಕ್ಕಳ. ಸರಿ, ಹಾಗಾದರೆ ಈಗ ನಾವು ಈಗ ಪಾಠವನ್ನು ನೋಡೋಣ. 5ನೇ ಪಾಠ ಯಾವುದು? ಪಾಠ 5, ಹಸ್ತರೇಖೆ ಬದಲಿಸಿದ ಬಾಲಕ. ಈಗ ಹೇಳಿದ್ವಲ್ಲ ನಾವು ಗುರುಕುಲದಲ್ಲಿ ಯಾವ ರೀತಿ ಇತ್ತು ಗುರುಗಳು. ಇಲ್ಲಿ ನೋಡ್ರಿ, ಗುರುಗಳು ಮೇಲೆ ಅಂದರೆ ಕಾಡಿನ ಮಧ್ಯದಲ್ಲಿ ಏನು ಮಾಡ್ತೀವಿ, ವಿಶಾಲವಾದ ಪ್ರದೇಶದಲ್ಲಿ ಗುರುಗಳು ಒಂದು ಮರದ, ದೊಡ್ಡದಾದ ಆಲದ ಮರದ ಅಥವಾ ಯಾವುದೋ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆ ಪಾಠವನ್ನು ಹೇಳುತ್ತಿರುವಂಥ ದೃಶ್ಯ ನಾವು ಪುಸ್ತಕದಲ್ಲಿದೆ. ಇದೇ ರೀತಿಯಾಗಿ ಮೊದಲು ಭಾರತದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಈ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ. ಸರಿ, ಹಾಗಾದರೆ ಈಗ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಅಂದರೆ ಪಾಠ 5, ಹಸ್ತರೇಖೆ ಬದಲಿಸಿದ ಬಾಲಕ. ಈಗ ಪಾಠವನ್ನು ನಾನು ಓದ್ತಾ ಹೋಗ್ತೀನಿ. ಮಕ್ಕಳೇ, ನೀವೆಲ್ಲರೂ ಪಾಠದ ಕಡೆ ಗಮನ ಇರಬೇಕು. ಮಿಸ್ ಹೇಗೆ ಓದ್ತಾರೆ, ಆಮೇಲೆ ಆ ಪದಗಳ ಉಚ್ಚಾರಣೆ ಯಾವ ರೀತಿ ಇರುತ್ತೆ ಅಂತೇಳಿ ನೀವೆಲ್ಲರೂ ಗಮನಿಸ್ತಾ ಇರಬೇಕು. ಸರಿನಾ ಮಕ್ಕಳ? ಎಲ್ಲರೂ ನೋಡ್ತಾ ಇದ್ದೀರಲ್ವಾ? ಸರಿ, ಹಾಗಾದರೆ ಮುಂದುವರಿಸೋಣ ನಾವೀಗ ಪಾಠನ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡ್ತಾ ಇದ್ರು. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಎತ್ತಲೋ ನೋಡುತ್ತಾ ನಿಂತಿದ್ದ. ಗುರುಗಳು ಆತನನ್ನು ಗಮನಿಸಿದರು. ಕರೆದು ಬಾಲಕನ ಕೈ ನೋಡಿದರು. ನಿರಾಶರಾದರು. ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದು ಎಂದು ತಿಳಿಸಿದರು. ತಾಯಿ ದಕ್ಷಿ ಗಾಬರಿಯಾದಳು. ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ತಾಯಿಗೆ ತುಂಬ ನಿರಾಸೆಯಾಯಿತು. ಅವಳಿಗೆ ಅಳು ಬಂತು. ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ. ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸಿ ತೊಡಗಿದ. ಸರಿ ಮಕ್ಕಳ, ನಾವು ಇಲ್ಲಿಗೆ ನಿಲ್ಲಿಸೋಣ. ಬಾಲಕ ಯಾವ ರೀತಿ ತಾಯಿ ಜೊತೆಗೆ ಬಂದು ಶಿಕ್ಷಣವನ್ನು ಕಲೀಲಿಕ್ಕೆ ಬಂದಿದ್ದ ಅನ್ನೋದನ್ನು ನಾವೀಗ ಇಷ್ಟಕ್ಕೆ ನಿಲ್ಲಿಸೋಣ. ಇದರ ವಿವರಣೆ ಏನು ನಾನು ಹೇಳ್ತಾ ಹೋಗ್ತೀನಿ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಂದರೆ ಗುರುಕುಲ ಅಂತಂದರೆ ನಾವು ಹೇಳಿದ್ವಲ್ಲ, ಶಿಕ್ಷಣ ಕೇಂದ್ರ ಅಂದರೆ ಶಿಕ್ಷಣ ನೀಡುವಂಥ ಸ್ಥಳ, ಪ್ರಾಚೀನ ಶಿಕ್ಷಣ ಕೇಂದ್ರ ಅಂತ ಕೂಡ ಕರಿತೀವಿ. ಯಾವುದು? ಗುರುಕುಲ. ಗುರುಕುಲ ಅಂತಂದರೆ ಶಿಕ್ಷಣ ಕೇಂದ್ರ. ಇದರ ಅರ್ಥ ಏನು? ಶಿಕ್ಷಣ ಕೇಂದ್ರ. ಶಿಕ್ಷಣವನ್ನು ನೀಡುವಂಥ ಸ್ಥಳ ಅಂತ ಕೂಡ ಹೇಳ್ಬೋದು. ಅಲ್ಲಿ ಅಂದರೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ಅಂದರೆ ಆ ಗುರುಕುಲದಲ್ಲಿ ಓದುವುದಂದ್ರೇ ಓದೋ ಮಕ್ಕಳಂದ್ರೇ ಅಷ್ಟು
ಘನತೆಯ ವಿಷಯ. ಅಲ್ಲಿ ಓದಿದ್ರೇ ಅಷ್ಟು ಹಿರಿಮೆ, ಅಂದರೆ ಘನತೆ ಅಂತಂದ್ರೇನು? ಹಿರಿಮೆ. ಹಿರಿಮೆ ಅಂದರೆ ಅಲ್ಲಿ ಓದೋದಂದ್ರೇ ಅಷ್ಟೊಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ತಮ್ಮ ಮಕ್ಕಳಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡ್ತಾಯಿದ್ರು. ಯಾಕಂತಂದರೆ ಯಾವುದೇ ಒಂದು ದೊಡ್ಡ ವಿದ್ಯಾಸಂಸ್ಥೆ ಇದೆ ಅಂದರೆ ಎಲ್ಲ ತಂದೆ ತಾಯಿಗಳು ಆಸೆ ಪಡ್ತಿರ್ತಾನೆ. ಅದೇ ರೀತಿಯಾಗಿ ಇಲ್ಲಿನ ಗುರುಕುಲದಲ್ಲಿ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಲಿ ಅಂತ ಕೂಡ ಆಗಿನ ತಂದೆ ತಾಯಿಗಳು ಆಸೆಯನ್ನು ಪಡ್ತಾಯಿದ್ರು. ಎಲ್ಲಿ? ಗುರುಕುಲದಲ್ಲಿ ನಮ್ಮ ಮಕ್ಕಳು ಕೂಡ ಓದಬೇಕು, ಅಲ್ಲಿ ಓದಿದ ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ತಂದೆ ತಾಯಿಗಳು ಕೂಡ ಅಲ್ಲಿ ಶಿಕ್ಷಣವನ್ನು ಕಲಿಸ್ಬೇಕು ಅಂಥೇಳಿ ಆಸೆಯನ್ನು ಪಡ್ತಾಯಿದ್ರು. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ಅಂದರೆ ಅಲ್ಲಿ ಒಬ್ಬ ತಾಯಿ, ಇಲ್ಲಿ ನೋಡ್ರಿ, ಇಲ್ಲಿ ನಿಂತಿದ್ದಾರಲ್ಲ ಅವರು ತಾಯಿ ಏನು ಮಾಡ್ತಾಳೆ? ಈ ಗುರುಕುಲಕ್ಕೆ ಬಂದು ತನ್ನ ಮಗನನ್ನು ಈ ಶಾಲೆಗೆ ಅಂದರೆ ಗುರುಕುಲಕ್ಕೆ ಸೇರಿಸಿ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು ಅಂಥೇಳಿ ಗುರುಗಳ ಹತ್ರ ಬಂದು ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಿದ್ದಾಳೆ? ಗುರುಗಳಿಗೆ ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ಅಂದರೆ ತನ್ನ ಮಗನೂ ಕೂಡ ವಿದ್ಯಾವಂತರನ್ನಾಗಿ ಮಾಡಿ, ನನ್ನ ಮಗನೂ ಕೂಡ ಬುದ್ಧಿವಂತರನ್ನಾಗಿ ನೀವು ಮಾಡಬೇಕು ಅಂತೇಳಿ ಏನು ಮಾಡ್ತಾಳೆ? ಗುರುಗಳ ಹತ್ರ ಕೇಳ್ಕೊಳ್ತಾ ಇದ್ದಾಳೆ. ಆಗ ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಅಂದರೆ ತಾಯಿ ಕರ್ಕೊಂಬಂದಿದ್ಲಲ್ಲ ಬಾಲಕ, ಅಲ್ಲಿ ಬಾಲಕನಿಗೆ ಇನ್ನೂ ಸಣ್ಣ ಬಾಲಕ ಆಗಿರ್ತಾನೆ. ಆ ಚಿಕ್ಕ ಬಾಲಕನಿಗೆ ಏನಾಗಿರುತ್ತೆ? ಅಲ್ಲಿನ ವಾತಾವರಣ ನೋಡಿ, ಅಂದರೆ ದಟ್ಟವಾದ ಪ್ರದೇಶ ಇರುತ್ತೆ, ಅಲ್ಲಿ ಗುರುಗಳು ಇರ್ತಾರೆ, ಆಮೇಲೆ ಮಕ್ಕಳೆಲ್ಲ ಕೂತ್ಕೊಂಡಿರ್ತಾರೆ. ಅದನ್ನೆಲ್ಲ ನೋಡಿ ಬಾಲಕನಿಗೆ ಏನಾಗುತ್ತೆ? ಒಂಥರ ಎಲ್ಲ ಹೊಸದು ಅನಿಸುತ್ತೆ. ಆವಾಗ ಅವನಿಗೆ ಭಾಳ ಮುಜುಗರ ಆಗಿ ಇರುತ್ತೆ. ಅಂದರೆ ಈಗ ನಾವು ಯಾವುದೇ ಹೊಸ ವಾತಾವರಣಕ್ಕೆ, ಹೊಸ ಊರಿಗೆ ಹೋದಾಗ ನಾವೇನು ಮಾಡ್ತೀವಿ? ಚಟಪಡಿಸ್ತೀವಿ. ಅಂದರೆ ನಮಗೇನು ಮಾತಾಡಬೇಕು, ಹೇಗಿರಬೇಕು ಅಂತ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಈ ಬಾಲಕನಿಗೂ ಕೂಡ ಇಲ್ಲಿ ಬಂದು ನೋಡಿದ ಕೂಡಲೇ ಅವನಿಗೆಲ್ಲ ಗಾಬರಿಯಾಗಿ ಏನು ಮಾಡಬೇಕಂತ ಹೇಳಲಾರ್ದಂಗೆ ನೋಡಲಾರ್ದಂಗೆ ಸುಮ್ಮನೆ ಅವನು ನಿಂತ್ಕೊಂಡಿರ್ತಾನೆ. ಆಮೇಲೆ ಅವನು ಎಲ್ಲೋ ನೋಡ್ಕೋ ಏನೋ ಒಂಥರ ಗಾಬರಿಯಾಗಿ ನಿಂತಿರ್ತಾನೆ. ಆಗ ಗುರುಗಳು ಆತನನ್ನು ಗಮನಿಸಿದರು. ಏನು ಮಾಡ್ತಾರೆ ಗುರುಗಳು? ಅಲ್ಲಿ ಗುರುಕುಲದಲ್ಲಿ ಗುರುಗಳಿರ್ತಾರಲ್ವ, ಅವರು ಶಿಕ್ಷಣವನ್ನು ಹೇಳ್ಕೊಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ? ಆತನನ್ನು ಗಮನಿಸ್ತಾರೆ. ಅಂದರೆ ಆತನ ಹಾವಭಾವ ಅಂದರೆ ಅವು ಏನು ವರ್ತನೆ, ಏನು ಮಾಡ್ತಾ ಇದ್ದಾನೆ, ಗಾಬರಿಯಾಗಿದ್ದಾನ, ಅವನು ಏನು ಯಾವ ಕಡೆ ನೋಡ್ತಿದ್ದಾನೆ, ಅಂದರೆ ಚುರುಕಾಗಿದ್ದಾನ ಅಥವಾ ಯಾವ ರೀತಿ ಇದ್ದಾನೆ ಅವನು ಅಂಥೇಳಿ ಗುರುಗಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆವಾಗ ಕರೆದು ಬಾಲಕನ ಕೈ ನೋಡಿದರು. ಆಗ ಗಮನಿಸಿದ ಗುರುಗಳು ಬಾಲಕನನ್ನು ಕರೆದು ಏನು ಮಾಡ್ತಾರೆ? ಕೈಯನ್ನು ನೋಡ್ತಾರೆ. ಕೈಯನ್ನು ನೋಡಿ ಏನು ಮಾಡ್ತಾರೆ? ನಿರಾಶರಾದರು. ಯಾಕೆ ನಿರಾಶರಾದರು ಅಂದರೆ ಆ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ಅಂದರೆ ಓದಿನಲ್ಲಿ ಆತನಿಗೆ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಅಂದ್ಕೊಳ್ತಾರೆ. ಅಭಿರುಚಿ ಅಂದರೆ ಆಸಕ್ತಿ. ಅಭಿರುಚಿ ಅಂದರೆ ಏನು ಅರ್ಥ? ಆಸಕ್ತಿ. ಅಂದರೆ ಇದರಲ್ಲಿ ಓದೋದ್ರಲ್ಲಿ ಇವನಿಗೆ ಇಂಟ್ರೆಸ್ಟ್ ಇಲ್ಲ. ಅಂದರೆ ಕೈ ನೋಡಿದ ಕೂಡಲೇ ಗುರುಗಳಿಗೆ ಅವರಿಗೆ ಅರ್ಥ ಆಗಿಬಿಡ್ತು, ಅವರಿಗೆ ವಿದ್ಯೆ ರೇಖೆ ಇಲ್ಲ, ಅವನಿಗೆ ವಿದ್ಯೆ ಹತ್ತೋದಿಲ್ಲ, ವಿದ್ಯೆಯಲ್ಲಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಗುರುಗಳು ತಾಯಿಗೆ ಹೇಳ್ತಾರೆ. ಆಗ ತಾಯಿ ಏನು ಮಾಡ್ತಾಳೆ? ಭಾಳ ನಿರಾಶರಾಗ್ಬಿಡ್ತಾರೆ. ತಾಯಿ ಯಾರು? ದಕ್ಷಿ ಅಂದರೆ ಯಾರಿಲ್ಲಿ? ತಾಯಿ ಹೆಸರು ದಕ್ಷಿ. ಅಂದರೆ ಈ ಗುರುಕುಲಕ್ಕೆ ಕರ್ಕೊಂಬಂದಿರೋಂಥ ಬಾಲಕನ ತಾಯಿ ಹೆಸರೇನು? ದಕ್ಷಿ ಏನು ಮಾಡ್ತಾರೆ? ಭಾಳ ನಿರಾಶರಾಗ್ಬಿಡ್ತಾರೆ. ಯಾಕಂತಂದರೆ ನನ್ನ ಮಗ ಬುದ್ಧಿವಂತನಾಗ್ತಾನೆ, ಇಲ್ಲಿ ವಿದ್ಯೆಯನ್ನು ಕಲಿತು ಬುದ್ಧಿವಂತನಾಗಿ ವಿದ್ಯಾವಂತನಾಗಿ ಹೊರಗಡೆ ಬರ್ತಾನೆ ಅಂಥೇಳಿ ಅವರು ಆಸೆ ಪಟ್ಟು ಕರ್ಕೊಂಬಂದಿರ್ತಾರೆ. ಆದರೆ ಗುರುಗಳು ಹೇಳಿದ ಮಾತನ್ನು ಕೇಳಿ ಏನಾಗ್ಬಿಡುತ್ತೆ? ಭಾಳ ದುಃಖ ಭರಿತರಾಗಿ ನಿರಾಸರಾಗಿ ಏನು ಮಾಡಬೇಕು ಅಂತ ತೋರಿಸ್ಲಾರ್ದಂಗೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಮತ್ತು ಆಗ ಗಾಬರಿಯಾಗಿ ಏನು ಮಾಡ್ತಾಳೆ? ಗುರುಗಳ ಹತ್ರ ಕೇಳ್ತಾಳೆ. ಅಂದರೆ ಆ ಗುರುಗಳು ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಾರಲ್ಲ, ಆ ಗುರುಗಳನ್ನು
ಬೇಡ್ಕೊಳ್ತಾಳೆ, ನನ್ನ ಮಗನಿಗೆ ಹೇಗಾದರೂ ಮಾಡಿ ನನ್ನ ಮಗನಿಗೆ ಶಿಕ್ಷಣವನ್ನು ನೀಡ್ರಿ, ಹೇಗಾದರೂ ಮಾಡಿ ಅವನಿಗೆ ವಿದ್ಯೆಯನ್ನು ಕಲಿಸ್ಕೊಡಿ ಅಂಥೇಳಿ ಬೇಡ್ಕೊಳ್ತಾಳೆ. ಆಗ ಗುರುಗಳು ಏನು ಹೇಳ್ತಾರೆ, ಅವನ ಕೈಯಲ್ಲಿ ವಿದ್ಯಾ ರೇಖೆ ಇಲ್ಲ. ಅಂದರೆ ವಿದ್ಯಾ ರೇಖೆ ಅಂದರೆ ಏನು? ಸರಸ್ವತಿ ವಿದ್ಯೆ ಬುದ್ಧಿ, ಅಂದರೆ ಅವನಿಗೆ ಓದೋ ಆಸಕ್ತಿ ಇಲ್ಲ, ಆ ರೇಖೆನೇ ಅವನಿಗೆ ಕೈಯಲ್ಲಿ ಅವನಿಗೆ ಓದೋ ರೇಖೆನೇ ಇಲ್ಲ, ಅಂದರೆ ಸರಸ್ವತಿ ಅವನಿಗೆ ಒಲಿಯೋದಿಲ್ಲ ಅಂಥೇಳಿ ಗುರುಗಳು ತುಂಬ ನಿರಾಶರಾಗಿ ಹೇಳ್ತಾರೆ. ಕಡ್ಡಿ ಮುರಿದಂತೆ ಹೇಳ್ಬಿಡ್ತಾರೆ. ತಾಯಿಗೆ ಇನ್ನೂ ಬೇಜಾರಾಗ್ಬಿಡುತ್ತೆ, ಹಿಂಗೆ ಹೇಳ್ಬಿಟ್ರಲ್ಲ ಏನು ಮಾಡೋದು, ಈಗ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಎಲ್ಲ ತಂದೆ ತಾಯಿಗಳು ಆಸೆ ಪಡ್ತಾರೆ, ಹೌದಾ? ಇವಾಗ ನಿಮ್ಮ ತಂದೆ ತಾಯಿಗಳೂ ಚೆನ್ನಾಗಿ ಓದಬೇಕು, ಮಕ್ಕಳು ಬುದ್ಧಿವಂತರಾಗಲಿ ಅಂತೇಳಿ ನಿಮ್ಮನ್ನೆಲ್ಲರನ್ನೂ ಶಾಲೆಗೆ ಕಳಿಸ್ತಾರೆ. ನೀವೇನು ಮಾಡ್ತೀರಿ? ಶಾಲೆಗೆ ಬಂದು ಶಾಲೆಯಲ್ಲಿ ಎಲ್ಲ ನಡೆಯುವಂಥ ಪಾಠಗಳನ್ನು ಕಲಿತು ನೀವೇನು ಮಾಡ್ತೀರಿ? ಚೆನ್ನಾಗಿ ಓದಿ ಅಂಕಗಳನ್ನು ಪಡಿತೀರಿ, ಹೌದಾ? ಅದೇ ರೀತಿಯಾಗಿ ಎಲ್ಲ ತಂದೆ ತಾಯಿಗಳು ಕೂಡ ವಿದ್ಯಾಭ್ಯಾಸವನ್ನು ಕಲಿಸಿ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಬೇಕಂತೇಳಿ ಆಸೆ ಪಡ್ತಾರೆ. ಅದೇ ರೀತಿಯಾಗಿ ಕೂಡ ದಕ್ಷಿ ಅನ್ನೋ ತಾಯಿ ಆ ಬಾಲಕನಿಗೂ ಕೂಡ ವಿದ್ಯೆಯನ್ನು ಕಲಿಸ್ಬೇಕಂತೇಳಿ ಆಸೆಪಟ್ಟು ಕರ್ಕೊಂಬಂದರೆ ಏನು ಮಾಡ್ತಾರೆ ಗುರುಗಳು? ಇವನಿಗೆ ವಿದ್ಯೆ ರೇಖೆ ಇಲ್ಲ ಅಂಥೇಳಿ ಹೇಳಿಬಿಡ್ತಾರೆ. ಆಗ ಆ ತಾಯಿಗೆ ಇನ್ನೇನು ಮಾಡೋಕ್ಕೆ ಏನು ಅನಿಸೋದೇ ಇಲ್ಲ, ಹತ್ಕೊ ಅಂತ ನಿಂತುಬಿಡ್ತಾಳೆ, ಅಳುನೇ ಬಂದ್ಬಿಡುತ್ತೆ. ಆಗ ತಾಯಿ ನೋವನ್ನು ಆ ಬಾಲಕ ಗಮನಿಸಿದ. ಅಂದರೆ ತಾಯಿ ನೋವನ್ನು ನೋಡಿ ಅವನಿಗೂ ಕೂಡ ಭಾಳ ಸಂಕಟ ಆಗುತ್ತೆ. ಆಗ ಬಾಲಕ ಏನು ಮಾಡ್ತಾನೆ? ಗಮನಿಸ್ತಾನೆ, ತಾಯಿಯ ದುಃಖವನ್ನು ನೋಡಿ ಗಮನಿಸಿ ಏನು ಮಾಡ್ತಾನೆ? ಅವನು ಯೋಚನೆ ಮಾಡ್ತಾನೆ, ನಾನು ಹೇಗಾದರೂ ಮಾಡಿ ತಾಯಿಯ ಆಸೆಯನ್ನು ಪೂರೈಸಬೇಕು. ಗುರುಗಳು ಹೇಳಿದ್ದಾರೆ, ಸರಿ, ನಾನು ಹೇಗಾದರೂ ಮಾಡಿ ನನ್ನ ಪ್ರಯತ್ನದಿಂದ ನಾನು ವಿದ್ಯೆಯನ್ನು ಕಲಿತು ನನ್ನ ತಾಯಿಯನ್ನು ಆಸೆಯನ್ನು ಈಡೇರಿಸ್ಬೇಕಂತೇಳಿ ಅವನು ಯೋಚನೆ ಮಾಡ್ತಾನೆ. ಸರಿನಾ ಮಕ್ಕಳ? ಈಗ ನಾವು ಇಲ್ಲಿಗೆ ಈ ಪಾಠವನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಮುಂದೆ ಏನು ಯೋಚನೆ ಮಾಡಿ ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಗು ಕಲಿಯುತ್ತೆ, ತಾಯಿ ಆಸೆಯನ್ನು ಈಡೇರಿಸ್ತಾನ ಅಥವಾ ಇಲ್ಲ ಅಂಥೇಳಿ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಹಾಗಾದರೆ ಮಕ್ಕಳು, ಇದರಲ್ಲಿ ಬಂದಂಥ ನಾನು ಪದಗಳ ಅರ್ಥವನ್ನು ಕೆಲವೊಂದು ನೋಡೋಣ. ಇನ್ನೊಂದು ಸಾರಿ ನಾನು ಪದಗಳ ಅರ್ಥವನ್ನು ಹೇಳ್ತೀನಿ. ಗುರುಕುಲದಲ್ಲಿ ಶಿಕ್ಷಣ ಕೇಂದ್ರವನ್ನು ಕಲಿತಾ ಇದ್ರಲ್ಲ ಮಕ್ಕಳು, ಅದನ್ನು ನಾವೇನಂತ ಕರಿತೀವಿ? ಶಿಕ್ಷಣ ಕೇಂದ್ರ. ಅಂದರೆ ಪ್ರಾಚೀನ ಭಾರತದಲ್ಲಿ ವಿದ್ಯೆಯನ್ನು ಕಲಿಯುವಂಥ ಸ್ಥಳವನ್ನು ನಾವು ಗುರುಕುಲ ಅಂಥೇಳಿ ಕರಿತಾ ಇದ್ರು. ಘನತೆ ಅಂದರೆ ಅರ್ಥ ಏನು? ಹಿರಿಮೆ. ಆಮೇಲೆ ಅಭಿರುಚಿ ಅಂದರೆ ಏನರ್ಥ? ಆಸಕ್ತಿ. ನೀವು ಇದನ್ನೆಲ್ಲವನ್ನು ಅಭ್ಯಾಸ ಮಾಡಬೇಕು. ಆಮೇಲೆ ಸರಿನಾ ಮಕ್ಕಳ? ಈ ಮೂರು ಇದರಲ್ಲಿ ಬರೋಂಥ ನಾವು ಮಾಡಿರುವಂಥ ಪಾಠದಲ್ಲಿ ಬಂದಂಥ ಪದಗಳ ಅರ್ಥ ಆಗಿರುತ್ತೆ. ಇನ್ನೊಂದು ಸಲ ಆಮೇಲೆ ಇದರಲ್ಲಿ ನಾವು ಒಂದೆರಡು ಪದವನ್ನು ಬಿಡಿಸಿ ಬರೆದು ಹೇಳ್ತೀನಿ. ಇದು ಬಿಡಿಸಿ ಅಂದರೆ ಒಂದು ಪದ ಇದೆ, ಅಂದರೆ ಮಗುವನ್ನು ಪದ ಇದೆ. ಇದನ್ನು ನಾವು ಬಿಡಿಸಿ ಬರೆದಾಗ, ಅಂದರೆ ಬಿಡಿಸಿ ಬರೆಯೋ ರೀತಿ ಯಾವ ರೀತಿ ಅಂತ ಹೇಳ್ತೀನಿ. ಮಗುವನ್ನು ಬಿಡಿಸಿ ಬರೆದಾಗ ನಾವು ಯಾವ ರೀತಿ ಬರಿಬೋದು, ಅದು ಹೇಗಾಗುತ್ತೆ ಅಂತೇಳಿ ನೋಡೋದಾದರೆ, ಮಗು ಪ್ಲಸ್ ಅನ್ನು, ಈ ರೀತಿಯಾಗಿ ನಾವು ಯಾವುದೇ ಒಂದು ಪದವನ್ನು ಕೊಟ್ಟರೆ ಈ ರೀತಿಯಾಗಿ ನಾವು ಬಿಡಿಸಿ ಬರಿಬೇಕು. ಇದರಲ್ಲಿ ಬಂದಂಥ ಪಾಠದಲ್ಲಿ ಮಗುವನ್ನು ಅಂಥೇಳಿ ಪದ ಇದೆ ಅಲ್ಲ, ಅದನ್ನು ನಾವು ಮಗು ಪ್ಲಸ್ ಅನ್ನು ಈ ರೀತಿ ಬಿಡಿಸಿ ಬರೆಯೋ ರೀತಿ ಇದು. ಸರಿನಾ ಮಕ್ಕಳ? ಇನ್ನೊಂದು ಗುರುಗಳು, ಇನ್ನೊಂದು ಪದ ಆದರೆ ಗುರುಗಳು. ಇದನ್ನು ಕೂಡ ನೀವು ಯಾವ ರೀತಿ ಬಿಡಿಸಿ ಬರೀತೀರಾ? ನೋಡ್ರಿ, ಇಲ್ಲಿ ಗುರುಗಳಂದರೆ ಗುರುಗಳಲ್ಲಿ, ಅಂದರೆ ಇಲ್ಲಿ ಗುರುಗಳಷ್ಟೇ ಅಲ್ಲ, ಗುರುಗಳಲ್ಲಿ ಇದು ಒಂದು ಪದ. ಗುರುಗಳಲ್ಲಿ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಗುರುಗಳು ಪ್ಲಸ್ ಅಲ್ಲಿ. ನಾನು ಈ ರೀತಿಯಾಗಿ ಬಿಡಿಸು ಬರೆಯೋದನ್ನು ಮತ್ತು ಪದಗಳ ಅರ್ಥನ ಕೂಡ ನಾನು ಹೇಳಿದ್ದೀನಿ. ಈಗ ಮತ್ತೆ ನಾನು ವರ್ಕ್ಶೀಟಲ್ಲಿ ನಿಮಗೆ ಬಿಡಿಸಿ ಬರೆಯೋದು ಆಮೇಲೆ ಪದಗಳ ಅರ್ಥ ಕೂಡ ಕೊಟ್ಟಿರ್ತೀನಿ. ನೀವು ಮನೆಯಲ್ಲಿ ಅವುಗಳನ್ನು ಅಭ್ಯಾಸ ಮಾಡಿ ಎಲ್ಲರೂ
ಕಲಿಬೇಕು. ಸರಿನಾ ಮಕ್ಕಳ?